ಸರ್, ಈಗ ಆಲ್ರೆಡಿ ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದೇ ಅಪೇಕ್ಷೆ ಇದೆ 500 ಗಿಗಾವ್ಯಾಟು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂಥೇಳಿ ಪರಿಸರವನ್ನು ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಪವರ್ ಡಿಪಾರ್ಟ್ಮೆಂಟಿಗೆ, ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂಥೇಳಿ ಪರಿಸರ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂಥ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ, ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಚರ್ಚೆಗೆ ಸ್ವತಂತ್ರವಾಗಿದ್ದಾರೆ. ಯಾವುದೇ ಪ್ರಶ್ನೆ ಇಲ್ಲ, ಯಾವುದೇ ಒತ್ತಡ ಇಲ್ಲ, ವಿಶ್ವಾಸ ಇದೆ. ಗಲಡೆ ತಡೆ ಹಿಡಿಯುವಂಥ ಕೆಲಸವೂ ಕೂಡ ಆಗಿದೆ. ಹಾಗೆ ಅಂತೇಳಿ ಸಂಪೂರ್ಣ ಪ್ರೋಸೆಸ್ ನಿಂತಿದೆ ಅಂತ ನಾನು ಹೇಳ್ತಾ ಇಲ್ಲ. ಚರ್ಚೆಯಲ್ಲಿದೆ, ವಿಶ್ವಾಸ ಇದೆ. ಪರಿಸರವನ್ನು ಉಳಿಸ್ಕೊಂಡು ಜನ ಜೀವನಕ್ಕೆ ಬೇಕಾದಂಥ ವಿದ್ಯುತ್ ಶಕ್ತಿಯನ್ನು ಕೊಡುವಂಥ ದಿಕ್ಕಿನಲ್ಲಿ ಏನು ರಾಜ್ಯ ಕೇಂದ್ರ ಸರ್ಕಾರ ಗಮನ ಕೊಡಬೇಕು, ಕೊಡ್ತಾ ಇದ್ದಾರೆ.